ಒಳ್ಳೇದೊಂದು ಮೈಸೂರು ಪಾಕ್ ತಿನ್ಬೇಕು ಅಂತಂದ್ರೆ ನೀವು ಮೈಸೂರ್ಗೆ ಹೋಗ್ಲೇಬೇಕು. ಮೈಸೂರ್ಗೆ ಹೋಗಿ ನೀವೇನಾದ್ರೂ ಚಾಮುಂಡಿ ಬೆಟ್ಟ ರೋಡಲ್ಲಿ ಹೋದ್ರೆ ನಿಮ್ಗೆ ವರ್ಲ್ಡ್ ಆಫ್ ಮೈಸೂರು ಪಾಕ್ ಒಂದು ಅಂಗಡಿ ಸಿಗುತ್ತೆ. ಇಲ್ಲಿ ನಮ್ಮ ಎದುರುಗಡೆನೆ ಮೈಸೂರು ಪಾಕ್ ನ ತಯಾರು ಮಾಡಿ ಕಟ್ ಮಾಡಿ ಕೊಡುವಂತದ್ದು. ಇಲ್ಲಿ ಒಂದು ತರದ ಮೈಸೂರು ಪಾಕ್ ಅಲ್ಲ, ಎಲ್ಲಾ ತರಹದ ಮೈಸೂರು ಪಾಕು ನಿಮಗೆ ಸಿಗುತ್ತೆ. ಕೆಲವು ಅಂಗಡಿಗಳಲ್ಲಿ ನೀವು ಮೈಸೂರು ಪಾಕ್ ಅಂತ ಅಂದ್ರೆ ಮೈಸೂರು ಪಾಕ್ ಅಂತಾನೆ ಒಂದು ಹೆಸರು ಇರುತ್ತೆ, ಅಲ್ಲಿ ಬರೀ ಒಂದು ಫ್ಲೇವರ್ ಮಾತ್ರ ಸೀಮಿತ ಆಗಿರುತ್ತೆ. ಇಲ್ಲಿ ಆ ತರ ಅಲ್ಲ, ನಿಮ್ಗೆ ಮೈಸೂರು ಪಾಕ್ ಅಲ್ಲೇ ವೆರೈಟಿ ಆಗಿರುವಂತ ಮೈಸೂರು ಪಾಕು ತುಂಬಾ ಟೇಸ್ಟಿ ಆಗಿದೆ ಮತ್ತೆ ಹೈಜಾನಿಕ್ ಆಗಿದೆ. ಯಾವುದೇ ತರ ನಿಮ್ಗೆ ನೋಡಿ ಹ್ಯಾಂಡ್ ಗ್ಲೋವ್ಸ್ ಆಗಿರ್ಬೋದು, ತಲೆ ಕವರ್ ಹಾಕೊಂಡಿರೋದಿರ್ಬೋದು, ಹೈಜಾನಿಕ್ ಆಗಿ ವರ್ಕ್ ಮಾಡಿ ಹಂಗಂದ್ರೆ ತಯಾರು ಮಾಡಿ ಕೊಡುವಂತ ಒಂದು ಮೈಸೂರು ಪಾಕು. ನೀವೇನಾದ್ರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಾ ಅಂತ ಅಂದ್ರೆ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡ್ ಅಲ್ಲೇ ನಿಮ್ಗೆ ಸಿಗುವಂತದ್ದು. ನೋಡ್ಲಿಕ್ಕೂ ಅದ್ಭುತವಾಗಿದೆ. ನೋಡಿ ಮೇಕಿಂಗು ನಮ್ಮ ಎದುರುಗಡೆನೆ ಮೇಕಿಂಗ್ ಮಾಡ್ತಾರೆ ಅಂತ ಅಂದ್ರೆ ನೀವೇ ಅರ್ಥ ಮಾಡ್ಕೋಬಹುದು ಎಷ್ಟು ಹೈಜಾನಿಕ್ ಆಗಿ ಮಾಡ್ತಾರೆ ಅಂತ ಹೇಳಿ. ಎಲ್ಲ ಮಿಕ್ಸಿಂಗ್ ಇಂದ ಹಿಡಿದು ಮತ್ತೆ ಅದು ಪ್ರೋಸೆಸ್ ಇಂದ ಹಿಡಿದು ಕಟ್ಟಿಂಗ್ ಇಂದ ಹಿಡಿದು ಎಲ್ಲ ಮಿಷಿನರಿಗಳನ್ನೇ ಯೂಸ್ ಮಾಡಿ ಮಾಡುವಂತದ್ದು. ಲೈವ್ ಅಲ್ಲಿ ಇದೆ, ಹಂಗಂದ್ರೆ ಸ್ಟೋರ್ ಕೂಡ ಅಲ್ಲೇ ಇದೆ, ನಿಮ್ಗೆ ಮೇಕಿಂಗ್ ಮಾಡುವಂತದ್ದು ಅಲ್ಲೇ ಇದೆ. ನೋಡಿ ಇದು ಫುಲ್ ಗ್ಲಾಸ್ ಹಾಕಿದ್ದಾರೆ, ಒಂದ್ ಸೈಡ್ ಫುಲ್ ನಿಮ್ಗೆ ಮೇಕಿಂಗ್ ಮಾಡುವಂತ ಕಿಚನ್, ಹಂಗಂದ್ರೆ ಮೈಸೂರು ಪಾಕ್ ಮಾಡುವಂತದ್ದೇ ನಿಮ್ಗೆ ತೋರಿಸಿರುವಂತದ್ದು. ಇದ್ರ ಪಕ್ಕದಲ್ಲೇ ನಿಮ್ಗೆ ಒಂದು ಶಾಪ್ ಇದೆ, ಹಂಗಂದ್ರೆ ಅಟ್ಯಾಚ್ಮೆಂಟ್. ನೀವೆಲ್ಲೂ ಹೊರಗಡೆ ಹೋಗಿ ತಗೊಂಡ್ ಬರ್ತಾರೆ, ಇಲ್ಲ ಬೇರೆ ಕಡೆ ಫ್ಯಾಕ್ಟರಿ ಇರುತ್ತೆ ಇಲ್ಲಿ ಸೇಲ್ ಮಾಡ್ತಾರೆ ಆತರ ಅಂತ ಇಲ್ಲ. ಇಲ್ಲಿ ನೋಡಿ ಮೇಕಿಂಗ್ ಮಾಡೋ ಮಿಷಿನ್ ಕೂಡ ಇಲ್ಲೇ ಇದೆ, ಎಲ್ಲ ಮಿಕ್ಸ್ ಆಗುವಂತ ಪ್ರೋಸೆಸ್ ಕೂಡ ಇಲ್ಲೇ ಇದೆ. ಇದೆಲ್ಲ ನಾವು ನ್ಯಾಚುರಲ್ ಆಗಿ ಅಲ್ಲಿ ಹೋಗಿ ನೋಡಬಹುದು. ಹಂಗಂದ್ರೆ ನೀವು ಸ್ಟೋರ್ಗೆ ಹೋದ್ರೆ ನೋಡಿ ಪಕ್ಕದಲ್ಲೇ ನೋಡಿ ಈ ಕಡೆದು ಸ್ಟೋರು, ಈ ಕಡೆದು ನಿಮ್ಗೆ ಮೇಕಿಂಗ್ ಮಾಡುವಂತ ಒಂದು ಸೆಟಪ್, ಹಂಗಂದ್ರೆ ನಿಮ್ಗೆ ಕಿಚನ್ ಅಂತ ಹೇಳ್ತಾರೆ. ಅದನ್ನ ಅಲ್ಲೇ ಪಕ್ಕದಲ್ಲೇ ಸೆಟಪ್ ಮಾಡಿದ್ದಾರೆ. ನೋಡಿ ಮಧ್ಯದಲ್ಲಿ ಈ ತರದೊಂದು ಪಾರ್ಟೇಷನ್ ಇರುತ್ತೆ, ಆ ಕಡೆ ಸೈಡು ಈ ಕಡೆ ಸೈಡು ಎರಡೂ ಸೈಡು ನಿಮ್ಗೆ ಮೈಸೂರು ಪಾಕ್ ಇರುತ್ತೆ. ಆ ಕಡೆ ಎಲ್ಲ ಸ್ವಲ್ಪ ಸ್ವೀಟ್ಸ್ ಇರುತ್ತೆ, ಈ ಕಡೆ ಮೈಸೂರು ಪಾಕಲ್ಲಿ ಇರುತ್ತೆ. ಮೈಸೂರು ಪಾಕಲ್ಲಿ ನೀವು ಎಷ್ಟು ವೆರೈಟಿ ಕೇಳ್ತೀರಾ ಅಷ್ಟು ವೆರೈಟೀಸ್ ಇಲ್ಲಿ ಸಿಗುತ್ತೆ. ಹಂಗಂದ್ರೆ ಫ್ಲೇವರು ಬೇರೆ ಬೇರೆ ತರ ಸಿಗುತ್ತೆ, ಮತ್ತೆ ಮೈಸೂರು ಪಾಕು ಸ್ವೀಟ್ಸ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವೇನಾದ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಒಂದು ಸಲ ನೀವು ಟೇಸ್ಟ್ ಮಾಡಿ, ಇಲ್ಲಿ ಟೇಸ್ಟ್ ಮಾಡ್ಲಿಕ್ಕೆ ಕೂಡ ಕೊಡ್ತಾರೆ ಫ್ರೀ ಆಗಿ, ಯಾವುದೇ ತರ ಕಾಸ್ಟ್ ತಗೊಳ್ಳಲ್ಲ. ಬರೀ ನೀವು ಟೇಸ್ಟ್ ಮಾಡಿ ಆಮೇಲೆ ಬೇಕು ಅಂದ್ರೆ ತಗೋಬಹುದು, ಬೇಡ ಅಂದ್ರೆ ಬಿಡಬಹುದು. ಸ್ವೀಟ್ಸ್ ಕೂಡ ಇದೆ, ಡ್ರೈ ಫ್ರೂಟ್ಸ್ ಅಲ್ಲಿ ಮಾಡಿರುವಂತದ್ದು ತುಂಬಾ ವೆರೈಟೀಸ್, ತುಂಬಾ ಸ್ವೀಟ್ಸ್ ಇದೆ. ಎಲ್ಲ ಹೈಜೆನಿಕ್ ಆಗಿ ಮಾಡಿರುವಂತದ್ದು, ಯಾವುದೇ ತರ ನಿಮ್ಗೆ ಲೋಕಲ್ ಆಯಿಲ್ ಆಗ್ಲಿ ಲೋಕಲ್ ತುಪ್ಪ ಆಗ್ಲಿ ಈ ತರದ್ ಯಾವ್ದು ಯೂಸ್ ಮಾಡಿರುವಂತದ್ದಲ್ಲ. ಮೈಸೂರು ಪಾಕ್ ಅಂತಂದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬಾ ವರ್ಷದಿಂದ ನೀವು ಅನ್ಕೊಂಡಿರ್ತೀರಾ ಒಳ್ಳೇದೊಂದು ಮೈಸೂರು ಪಾಕ್ ತಿನ್ಬೇಕಪ್ಪ ಅಂತ ಅನ್ನೋರ್ಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಯಾಕೆ ಅಂತಂದ್ರೆ ಅವ್ರಿಗೆ ಇಷ್ಟ ಆಗಿರುವಂತ ಒಂದು ಮೈಸೂರು ಪಾಕು ಹೈಜಾನಿಕ್ ಆಗಿ ಸಿಗ್ತಾ ಇರುವಂತದ್ದು ನಾನು ಇಲ್ಲೇ ನೋಡಿದ್ದು. ಅದಕ್ಕೋಸ್ಕರ ಈ ವಿಡಿಯೋನ ಅವರು ಶೇರ್ ಮಾಡಿ, ಮೈಸೂರು ಪಾಕು ತಿನ್ನೋ ಅಂತವ್ರು ಇಲ್ಲಿ ಬಂದು ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಕ್ಕೆ ಏನು ದುಡ್ಡು ಕೊಡ್ಬೇಕಾಗಿಲ್ಲ, ಟೇಸ್ಟ್ ಮಾಡ್ಬಿಟ್ಟು ಇಷ್ಟ ಆದ್ರೆ ಒಂದ್ ಪೀಸ್ ಕೂಡ ಕೊಡ್ತಾರೆ, ಸಿಂಗಲ್ ಪೀಸ್ ಬೇಕಾದ್ರೂ ಕೊಡ್ತಾರೆ ನಿಮ್ಗೆ ಅಲ್ಲೇ ತಿನ್ನಕ್ಕೋಸ್ಕರ. ನೀವು ಸಿಂಗಲ್ ಪೀಸ್ ತಗೊಂಡು ಬೇಕಾದ್ರೂ ತಿನ್ಬೋದು. ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ ಅಂತ ನಿಮ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲೇ ಸಿಗುತ್ತೆ, ಚಾಮುಂಡಿ ಬೆಟ್ಟದಿಂದ ಬರ್ಬೇಕಾದ್ರೆ ರೈಟ್ ಸೈಡ್ ಅಲ್ಲೇ ಸಿಗುತ್ತೆ. ಯಾರಾದ್ರೂ ಹೋಗಿ ಟೇಸ್ಟ್ ಮಾಡಿದ್ರೆ ಅಲ್ಲಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.